ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈಗ ನೋಡ್ರಿ, ಅಮ್ಮ ಅಪ್ಪ ಬಂದಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನನಗೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಈಗ ನಮ್ಮ ತಯಾರಿ ಎಲ್ಲ ಆಗಿದೆ. ನಾವೀಗ ಶಾಪಿಂಗ್ ಹೋಗ್ತಾ ಇದ್ವಿ. ಮಕ್ಕಳನ್ನ ಅಪ್ಪ ಹತ್ರನೇ ಬಿಟ್ಟು ಮಸ್ತ್ ಎಂಜಾಯ್ ಮಾಡ್ತಿದ್ದೀವಿ. ನೋಡ್ರಿ ಒಂದ್ಸಲ. ಥ್ಯಾಂಕ್ ಯು. ನಮ್ಮ ಚಾನಲ್ ಮೊದಲನೇ ಸಲ ನೋಡಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ. ಅಮ್ಮನ ಕೈ ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗೇ ಬರಲಿ ಅಮ್ಮಗಂತೂ ಕಾಫಿ ಮಾಡಮ್ಮ ಅಂತ ಹೇಳ್ತಿರ್ತೀನಿ. ಯಾಕಂದರೆ ನನಗೆ ಇಷ್ಟು ಮೆಂಬರ್ಸಿಗೆ ಸ್ವಲ್ಪ ಮೆಜರ್ ಸಿಗೋಂಗಿಲ್ಲ. ಶುಗರ್ ಆಯಿತು, ಕಾಫಿ ಪುಡಿ ಆಯಿತು. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ನಮ್ಮ ಮನೆಯವರಂತೂ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ. ನಾವು ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಂತ ತಯಾರಿ ಆಗಿದ್ದೀವಿ. ಅಷ್ಟರೊಳಗೆ ಬ್ರೇಕ್ಫಾಸ್ಟ್ ಆಯಿತು. ಸ್ವಲ್ಪ ಕಾಫಿ ಕುಡಿದು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕಾಫಿ ಅಂತೂ ಆಯಿತು. ಇನ್ನು ಬೆಳಗ್ಗೆನೇ ಎದ್ದಿದ ತಕ್ಷಣ ಅಮ್ಮ ಪೂಜೆ ಮಾಡಿದ್ದಾರೆ. ಇವತ್ತು ಮನವಾರ ಅಲ್ಲ, ಅದು ಹಿಂಗಾಗಿ ಅಮ್ಮ ಪೂಜೆ ಮಾಡಿಬಿಟ್ಟು ಕೂಡಲೇ ಎಲ್ಲರೂ ತಯಾರಿ ಆದಿ ನಾವು ಬಸ್ ಹತ್ತಿ ಮಾರ್ಕೆಟ್ಗೆ ಹೋದ್ವಿ. ಇಲ್ಲಂತೂ ತುಂಬ ಟ್ರಾಫಿಕ್. ನಾವು ಸ್ಯಾಟರ್ಡೆ ಸಂಡೇ ಬೇರೆ ಹೋಗಿದ್ದೀವಿ. ಸಿಕ್ಕಾಪಟ್ಟೆ ರಶ್. ಇಲ್ಲಿ ಹೋಗ್ತಾ ನೀವೇ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಆಗ್ತಿದೆ. ಬೆಂಗಳೂರು ಅಂದ್ರೇ ಟ್ರಾಫಿಕ್. ಹಾಗೆ ಈ ರೋಡ್ ಸೈಡ್ ನೋಡ್ತೀರಾ ನೀವು, ಎಷ್ಟು ಚೆನ್ನಾಗಿ ವೆಜಿಟೇಬಲ್ ಇಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಭಾಳ ಖುಷಿ ಆಯಿತು. ಅಂದರೆ ಭಾಳ ರೂಟ್ಸ್ ಇದೆ ಮೆಜೆಸ್ಟಿಕ್ಕು ಮಾರ್ಕೆಟ್ಗೆ ಹೋಗಲಿಕ್ಕೆ. ನಮ್ಮ ಮಮ್ಮಿ ಇವತ್ತು ಹೊಸ ರೋಡ್ ತೋರಿಸ್ತಿದ್ದಾರೆ. ಇಲ್ಲಿ ನಾನು ಸೊಂಟದ ಪಟ್ಟಿ ತೊಗೊಳ್ಳೋಣ ಅಂತ ಇಲ್ಲೊಂದು ಹತ್ರ ಮಮ್ಮಿ ತಡಿದು ನೋಡೋಣ ಇಲ್ಲಿ ಅಂತಿದ್ಲು. ಬಟ್ ನನಗೂ ಖುಷಿಗೆ ಇಬ್ರಿಗೂ ಆಗುತ್ತಲ್ಲ ತೊಗೊಂಡ್ರೆ ಅಂತ ತೊಗೊಂಡ್ವಿ. ಇನ್ನು ಅಷ್ಟರೊಳಗೆ ಮಮ್ಮಿ ಸ್ಯಾರಿ ತೊಗೊಳ್ಳೋ ಶಾಪಿಗೆ ಬಂದಿದ್ದೀವಿ. ತುಂಬ ದೊಡ್ಡದು, ಎಷ್ಟು ದೊಡ್ಡದಂದರೆ ಅಷ್ಟು ದೊಡ್ಡದಿದೆ. ಈಗ ವರಲಕ್ಷ್ಮಿ ಹಬ್ಬ ಬಂತಲ್ಲ, ಅದರ ಸಂಬಂಧ ಅಮ್ಮನೂ ಹಾಗೆ ಸ್ಯಾರೀಸ್ ತೊಗೋಬೇಕು ಅಂತ ಸೇಲಿಂಗಿಗೆ ಬಂದಿದ್ದಾರೆ. ಇನ್ನು ನಾನು ಇಲ್ಲಿ ಹೋಲ್ಸೇಲ್ ನೋಡ್ರಿ, ಇದು ಬಂದು ಮೌನಿಕಾ ಅಂಗಡಿ ಅಂತ ಅದ್ರ ಹೆಸರು. ಚಿಕ್ಕ ಮಕ್ಕಳದು ಬಟ್ಟೆ ತುಂಬ ಚೆನ್ನಾಗಿರುತ್ತೆ ರೀ. ತುಂಬ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ. ನಾವು ಡಜನ್ ಗಟ್ಟಲೆ ತೊಗೊಂಡಿದ್ದೀವಿ ಅಂದರೆ ಇನ್ನೂ ಕಮ್ಮಿ ಬೀಳುತ್ತೆ. ಒಂದೊಂದು ಪೀಸ್ ಭಾಳ ಕಮ್ಮಿ ಪ್ರೈಸು. ಹಾಗಾಗಿ ನನ್ನ ಮಕ್ಕಳಿಗೆ ಇರಲಿ ಅಂತ ಎಲ್ಲವನ್ನೂ ಒಂದೊಂದು ಡಜನ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ಪ್ರಶ್ನೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. 100ಗೆ 100% ಕೊಡ್ಬೋದು. ಈ ಒಂದು ಶಾಪ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ನಾನು ಲಿಂಕ್ ಕಳಿಸ್ತೀನಿ, ನೋಡಿರಿ ಎಲ್ಲಿ ಅಂತ. ನಮಗೆ ಆಲ್ಮೋಸ್ಟ್ ಭಾಳ ಕಮ್ಮಿ ಪ್ರೈಸಲ್ಲಿ ಅಂದರೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಮಕ್ಕಳದಿಂದ ಹಿಡಿದು ದೊಡ್ಡವ್ರ ತನಕ ಸಿಗುತ್ತೆ. ಬಟ್ ಓನ್ರಿ ಇಂಡರ್ವೇರ್ಸು, ಸ್ಲಿಪ್ಪು ಈ ಥರದ್ದು ಅಷ್ಟೇ ಸಿಗುತ್ತೆ. ಬಟ್ಟೆ ಗಿಟ್ಟೆ ಸಿಗೋಂಗಿಲ್ಲ. ಇನ್ನು ನಾವಂತೂ ಇಲ್ಲೆಲ್ಲ ಮುಗೀತು. ಇಲ್ಲೆಲ್ಲ ಬಿಲ್ ಮಾಡಿಸ್ಕೊಂಡ್ವಿ. ತುಂಬ 2-3 ಬ್ಯಾಗ್ ಆಯಿತು. ಆ ಬ್ಯಾಗ್ಸ್ ಎಲ್ಲ ನಮ್ಮ ಅಪ್ಪಂಗೆ ಕೊಟ್ಬಿಟ್ಟಿದ್ದೀನಿ. ನಾನಂತೂ ನನ್ನ ಕೈಲಾಗಲ್ಲಪ್ಪ ಅಂತ ನಮ್ಮ ಅಪ್ಪನೇ ಎತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಅಲ್ಲಿಂದ ಬಂದು ಇಲ್ಲಿ ರೇಷ್ಮೆ ಸೀರೆಗಳ ಅಂಗಡಿಗಂತೂ ಬಂದಿದ್ದೀವಿ. ಆಲ್ಮೋಸ್ಟ್ ಲಕ್ಷ್ಮಿ ಗುಡ್ಸಕ್ಕೆ ರೇಷ್ಮೆ ಸೀರೆಗಳೇ ತೊಗೊಳ್ತಾರೆ. ಅಂದರೆ ಪ್ಯೂರ್ ರೇಷ್ಮೆ ಅಲ್ಲ, ಸ್ವಲ್ಪ ಇರುತ್ತೆ. ಕುಬೇರನ್ ಸಿಲ್ಕು, ಎಷ್ಟು ಅಂಗಡಿಗಳಂದರೆ ಸಂಸ್ಕೃತಿ ಅಂಗಡಿ ಬೇಕಾಗಿಲ್ಲ, ತುಂಬ ಇದ್ದಾವೆ. ಇಲ್ಲಿ ಹೊಸ ಅಂಗಡಿ ಓಪನಿಂಗು ಅಂದರೆ ನಾವು ರೆಗ್ಯುಲರ್ ತೊಗೊಳ್ಳೋಕ್ಕಿಂತ ಪಕ್ಕನೇ ಒಂದು ಅಂಗಡಿ ಓಪನ್ ಆಗಿದೆ. ಅಲ್ಲಿ ಡಿಸ್ಕೌಂಟ್ ಏನೋ ಆಗ್ತಿದೆ. ಅದರಲ್ಲಿ ನಾವು ಆಷಾಢದಲ್ಲಿ ಹೋಗಿದ್ದೀವಿ. ಹಂಗಾಗಿ ಆಷಾಢ ಸೇಲ್ ಅಂತೂ ತುಂಬ ಕಡೆನೇ ನಡೀತಿದೆ ಈಗ. ಇಲ್ಲಿ ನೋಡಿ, ನನಗೆ ಈ ಕಲರ್ ಸ್ಯಾರಿ ತುಂಬ ಇಷ್ಟ ಆಯ್ತು. ನನ್ನ ಕಡೆ ಇಲ್ಲ, ನಾನು ಅಲ್ಲೇ ವೇರ್ ಮಾಡಿ ನೋಡೋಣ ಅಂತ ಈ ಥರ ನಾವು ನೋಡ್ತಾ ಇದ್ದೆ. ನಮ್ಮ ಮಮ್ಮಿ ನೋಡಿದ್ಕೊಳ್ಳೆ ಈ ಸೀರೆ ತೊಗೊಬಿಟ್ಟು ನಿನಗೆ ಚೆನ್ನಾಗಿದೆ ಅಂತ ಮಮ್ಮಿ ಕೊಡಿಸ್ಬಿಟ್ಲು ವರಲಕ್ಷ್ಮಿ ಹಬ್ಬಕ್ಕೆ. ಇನ್ನು ಹಾಗೆ ಸೇಲಿಂಗಂತೂ ಈ ಥರ ಚೂಸ್ ಮಾಡ್ತಿದ್ದಾರೆ. ಯಾವ ಥರ ಚೆನ್ನಾಗಿರುತ್ತೆ ಅಂದರೆ ಫೋಲ್ಡ್ ತೆಗೆದು ವೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಹಾಗಾಗಿ ಇವರು ಇಲ್ಲಿ ನಮಗೆ ಚೆನ್ನಾಗಿ ವೇರ್ ಮಾಡಿ ಆ ಡಿಸೈನು, ಆ ಪಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ತುಂಬ ಚೆನ್ನಾಗಿದೆ. ಈ ಸ್ಯಾರಿಗಳಲ್ಲಿ ಬಂದು 1 ಗ್ರಾಮ್ ಗೋಲ್ಡ್ ಆ್ಯಡ್ ಆಗಿರುತ್ತಂತೆ. ಇದು ಬಂದು 10,000 to 20,000 ಮಟ್ಟ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಯಾರು ಇಡಲ್ಲ ಸ್ಯಾರೀಸಿಗೆ. ಆಲ್ಮೋಸ್ಟ್ ಭಾಳ ಜನ ಅಂದರೆ ರೇಟಿಂದು ಬಾರ್ಗಿನ್ ಪ್ರಶ್ನೆಗಿಂತ ಆ ಬಟ್ಟೆ ಹೇಗಿದೆ, ಸ್ಯಾರಿ ಹೇಗೆ ಕಾಣಿಸುತ್ತೆ ಅಂತಲೇ ನೋಡಿರ್ತಾರೆ. ಇನ್ನು ನಾವಂತೂ ಶಾಪಿಂಗ್ ಮುಗೀತು. ನಮಗೊಂದು ಸ್ವಲ್ಪ ಚಾಯ್ ತರಿಸಿದ್ರು, ಅಲ್ಲೇ ಟೈಮ್ ಆಯ್ತಂತ. ನಾವು ಚಾಯ್ ಕುಡಿಯೋ ಅಷ್ಟೊತ್ತಿಗೆ ಕಾಫಿ ಧಾರವಾಡದಲ್ಲಿ ನನಗೆ ಚಾಯ್ ಅಂದ್ಬಿಟ್ಟು ಅದೇ ಬರುತ್ತೆ. ಕಾಫಿ ಕುಡಿಯೋ ಅಷ್ಟೊತ್ತಿಗೆ ಅವ್ರು ಬಿಲ್ ಮಾಡಿದ್ರು. ನಮ್ದು ಇಲ್ಲೆಲ್ಲ 80,000 ಅಂತ. ಹೇಗೆ ಅನ್ನಿಸ್ತು ಈ ವಿಡಿಯೋ? ಕಮೆಂಟ್, ಸಬ್ಸ್ಕ್ರೈಬ್.